ಇವತ್ತು ನಮ್ಮ ದೇಶದಲ್ಲಿ ದೇಶದ ಬೆನ್ನೆಲುಬು ಯಾರು, ದೇಶಕ್ಕೆ ಅನ್ನದಾತರು ಯಾರು ಅಂತ ಹೇಳಿದ್ರೆ ನಮ್ಮ ದೇಶದಲ್ಲಿರ್ತಕ್ಕಂಥ ರೈತರೇನೆ ಈ ದೇಶದ ಬೆನ್ನೆಲುಬು, ನಮ್ಮೆಲ್ಲರಿಗೂ ಕೂಡ ಅನ್ನದಾತರು. ಇವತ್ತು 2017ನೇ ಇಸ್ವಿಯಲ್ಲಿ ಕೇಂದ್ರ ಸರ್ಕಾರ ಒಂದು ದೊಡ್ಡ ಘೋಷಣೆಯನ್ನ ಮಾಡ್ತು ಸಭಾಧ್ಯಕ್ಷರೇ. ನಾವು ರೈತರ ಆದಾಯನ ದುಪ್ಪಟ್ಟಾಗಿ ಮಾಡ್ತೀವಿ, 2 ಪಟ್ಟಾಗಿ ಮಾಡ್ತೀವಿ ರೈತರ ಆದಾಯನ ಅಂತ ಕೇಂದ್ರ ಸರ್ಕಾರ ಘೋಷಣೆ ಮಾಡ್ತು ಸಭಾಧ್ಯಕ್ಷರೇ. ಅದರ ಗುರಿನ 2020 ಕೊಟ್ಟು 20ರಿಂದ 22ಕ್ಕೆ ಮುಂದುವರಿಸಿ 22ರಿಂದ 25 ಅಂತೇಳಿ ಇವಾಗ ರೈತರ ಆದಾಯದ ದುಪ್ಪಟ್ಟಿನ ಬಗ್ಗೆ ಎಲ್ಲಿ ಕೂಡ ನಾವು ಕೇಳಿಸ್ಕೊಂತಾನೆ ಇಲ್ಲ ಸಭಾಧ್ಯಕ್ಷರೇ. ಈಗ ತಾವು ಹೇಳ್ದಂಗೆ UPA ಸರ್ಕಾರದಲ್ಲಿ ಮತ್ತೆ NDA ಸರ್ಕಾರದಲ್ಲಿ ರೈತರಿಗೆ ಬೆಂಬಲ ಬೆಲೆ ಕೊಟ್ಟು ಬೆಲೆನ ಜಾಸ್ತಿ ಯಾವ ತರ ಮಾಡಿದ್ರು ಅಂತೇಳಿ ಬೆಳಕು ಚೆಲ್ಲಕ್ ನಾನು ಬಯಸ್ತೀನಿ ಸಭಾಧ್ಯಕ್ಷರೇ. 2004-5ನೇ ಇಸ್ವಿಯಲ್ಲಿ ಭತ್ತದ ಬೆಂಬಲ ಬೆಲೆ ಇದ್ದಿದ್ದು 560 ರೂಪಾಯಿ ಸಭಾಧ್ಯಕ್ಷರೇ. ಅದೇ 2013-14ರಲ್ಲಿ ನಮ್ಮ UPA ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ರೈತರಿಗೆ ನಾವು ಕೊಟ್ಟಂತ ಬೆಂಬಲ ಬೆಲೆ 1310 ರೂಪಾಯಿ ಸಭಾಧ್ಯಕ್ಷರೇ. ಅಂದ್ರೆ 133% ಇನ್ಕ್ರೀಸ್ ಆಯ್ತು. ಅದೇ ತರದಲ್ಲಿ ನೀವು ಮೆಕ್ಕೆಜೋಳ ತಗೊಳ್ರಿ, 2004ರಿಂದ 2014ವರೆಗೂ ಬೆಂಬಲ ಬೆಲೆನ 149% ನಮ್ಮ ಸರ್ಕಾರ ಜಾಸ್ತಿ ಮಾಡಿದೆ. ತೊಗರಿಗೆ ಬೆಂಬಲ ಬೆಲೆ ತಗೊಳ್ಳಿ ಸಭಾಧ್ಯಕ್ಷರೇ, 1390 ರೂಪಾಯಿ ಇದ್ದಿದ್ದನ್ನ 4300 ರೂಪಾಯಿ ಮಾಡಿ 209% ಬೆಂಬಲ ಬೆಲೆನ 10 ವರ್ಷದಲ್ಲಿ ನಮ್ಮ UPA ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಜಾಸ್ತಿ ಮಾಡಿದೀವಿ ಸಭಾಧ್ಯಕ್ಷರೇ. ಸರಾಸರಿ ಬೆಂಬಲ ಬೆಲೆಯಲ್ಲಿ 150ರಿಂದ 200% ಅಷ್ಟು ಬೆಲೆನ ಜಾಸ್ತಿ ನಿಗದಿಪಡಿಸಿ ರೈತರಿಗೆ ನಾವು ಅನುಕೂಲ ಮಾಡಿಕೊಟ್ಟಿದ್ದೀವಿ ಸಭಾಧ್ಯಕ್ಷರೇ. ಅದೇ ರೀತಿಯಲ್ಲಿ ನೀವು NDA ಸರ್ಕಾರ ಅಧಿಕಾರಕ್ಕೆ ಬಂದಾಗ 2014ರ ಮತ್ತೆ 2024-25ರ ಬೆಲೆಗಳನ್ನ ನೀವು ಹೋಲಿಕೆ ಮಾಡ್ಕೊಂಡು ನೋಡಿದ್ರೆ ಭತ್ತ 1360 ರೂಪಾಯಿ ಇದ್ದಿದ್ದು ಇವತ್ತು 2183 ರೂಪಾಯಿ ಇದೆ. ಅಂದ್ರೆ ಎಷ್ಟು ಜಾಸ್ತಿ ಆಯ್ತು? 60% ಮಾತ್ರ. ತೊಗರಿ 4350 ಇದ್ದಿದ್ದು 7550 ಆಯ್ತು. ಅಂದ್ರೆ ಎಷ್ಟು ಜಾಸ್ತಿ ಆಯ್ತು? 73% ಮಾತ್ರ. ಎಲ್ಲ ಒಟ್ಟಾರೆ ಲೆಕ್ಕ ಹಾಕೊಂಡು ಹೋದ್ರೆ ಕಳೆದ 10 ವರ್ಷದಲ್ಲಿ ನಿಮ್ ಬಂದಾಗ ಅವಕಾಶ ಮಾಡಿದಾಗ ಮಾತಾಡಿ, ಕಳೆದ 10 ವರ್ಷದಲ್ಲಿ ಬೆಂಬಲ ಬೆಲೆಗಳನ್ನ ನಾವು ಹೋಲಿಕೆ ಮಾಡ್ಕೊಂಡು ಹೋದ್ರೆ NDA ಸರ್ಕಾರದಲ್ಲಿ 150ರಿಂದ 200% ರೈತರಿಗೆ ಬೆಂಬಲ ಬೆಲೆ ಆದಾಯ ಜಾಸ್ತಿ ಆಯ್ತು. ಅದೇ ಈ NDA ಸರ್ಕಾರದಲ್ಲಿ 60% ಕೂಡ ಜಾಸ್ತಿ ಆಗಿಲ್ಲ ಸಭಾಧ್ಯಕ್ಷರೇ. ರೈತರಿಗೆ ಆದಾಯ ಗಳಿಕೆ 2 ಪಟ್ಟು ಜಾಸ್ತಿ ಆಗಿಲ್ಲ ಸಭಾಧ್ಯಕ್ಷರೇ. ರೈತರು ಇವತ್ತು ಕೃಷಿ ಮಾಡೋದಕ್ಕೋಸ್ಕರ ಏನ್ ಖರ್ಚುಗಳು ಮಾಡಬೇಕು, ಡೀಸೆಲ್ ಆಗಿರ್ಬೋದು, ಗೊಬ್ಬರ ಆಗಿರ್ಬೋದು, ಔಷಧಿಗಳಾಗಿರ್ಬೋದು, ಕೃಷಿ ಯಂತ್ರೋಪಕರಣಗಳಾಗಿರ್ಬೋದು, ಇವೆಲ್ಲದರ ಬೆಲೆ ಕೂಡ 2 ಪಟ್ಟು ಜಾಸ್ತಿ ಆಗೋಗಿ ಇವತ್ತು ರೈತರು ಇಕ್ಕಟ್ಟಕ್ಕೆ ಸಿಕ್ಕಂತ ಪರಿಸ್ಥಿತಿಗೆ ಬಂದಿರೋ ಸಭಾಧ್ಯಕ್ಷರೇ. ಆ ಒಂದು ಸಂದರ್ಭದಲ್ಲಿ ನಾವು ನೆನೆಸ್ಕೋಬೇಕಾಗ್ತದೆ ಸಭಾಧ್ಯಕ್ಷರೇ. ಇವತ್ತು ನಮ್ಮ ಸರ್ಕಾರ ರೈತರ ಪರವಾಗಿ ನಿಂತು 4130 ಕೋಟಿನ 9 ಲಕ್ಷ ಹೈನುಗಾರಿಕೆಯರಿಗೆ ಕಾಸು ಕೊಟ್ಟು ಇವತ್ತು ಅವ್ರ ಬದುಕುಗಳನ್ನ ಬೆಳಕು ಮಾಡಿರ್ತಕ್ಕಂಥದ್ದು ನಮ್ಮ ಸರ್ಕಾರದ ಒಂದು ದೊಡ್ಡ ಸಾಧನೆ ಅಂತ ಹೇಳಕ್ ಬಯಸ್ತೀನಿ ಸಭಾಧ್ಯಕ್ಷರೇ. ಕಳೆದ ವರ್ಷ ಮಾವಿನ ಬೆಳೆ ಬಂದಂತ ಸಂದರ್ಭದಲ್ಲಿ ಬೆಲೆ ಕುಸಿತ ಆದಾಗ ನಮ್ಮ ರಾಜ್ಯ ಸರ್ಕಾರ ರೈತರ ನೆರವಿಗೆ ಬಂದು 41 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ 14,917 ರೈತರಿಗೆ ಇವತ್ತು ಸಹಾಯ ಮಾಡಿಕೊಟ್ಟಿದೆ ಸಭಾಧ್ಯಕ್ಷರೇ. ನಮ್ಮ ಭಾಗ ಸಿಲ್ಕ್ ಅಂಡ್ ಮಿಲ್ಕ್ ಅಂತೇಳಿ ಇಲ್ಲಿ ನಾವು ರೇಷ್ಮೆಗಾಗಿ 400 ಕೋಟಿ ರೂಪಾಯಿಗಳನ್ನ ಇವತ್ತು ನಮ್ಮ ಸರ್ಕಾರ ರೈತರ ಪರವಾಗಿ ಖರ್ಚು ಮಾಡ್ತಾ ಇದೆ ಸಭಾಧ್ಯಕ್ಷರೇ. ಅದೇ ತರದಲ್ಲಿ ಇವತ್ತು ತೊಗರಿ ಆಗಿರ್ಬೋದು, ಜೋಳ ಆಗಿರ್ಬೋದು, ನಮ್ಮ ಸರ್ಕಾರ ಮುಂದೆ ಬಂದು ಕೇಂದ್ರ ಸರ್ಕಾರ ನಿಗದಿ ಮಾಡಿದ್ದ ಬೆಲೆಗಿನ ಜಾಸ್ತಿ ಕೊಟ್ಟು ಇವತ್ತು ರೈತರ ಬದುಕುಗಳನ್ನ ಬೆಳಕು ಮಾಡಂತ ಕೆಲಸನ ಇವತ್ತು ನಮ್ಮ ಸರ್ಕಾರ ಮಾಡಿದೆ ಸಭಾಧ್ಯಕ್ಷರೇ. ಇವತ್ತು ಸಂವೇದನದ ಬಗ್ಗೆ ಎಲ್ಲರೂ ಕೂಡ ಮಾತಾಡ್ತಾ ಇದ್ರು ಸಭಾಧ್ಯಕ್ಷರೇ. ನಮ್ಮ ಸರ್ಕಾರಕ್ಕೆ ಸಂವೇದನೆ ಇರೋ ತರ ಬೇರೆ ಎಲ್ಲೂ ಇಲ್ಲ ಸಭಾಧ್ಯಕ್ಷರೇ. ಅಲ್ಲೋಗಿ ಗಲಾಟೆಗಳನ್ನ ಗಲಭೆಗಳನ್ನ ಉದ್ದೇಶಪೂರ್ವಕವಾಗಿ ಮಾಡಕ್ಕೆ ಯಾವಾಗ ಕಬ್ಬಿನ ಖರೀದಿ ಆಗ್ತಾ ಇತ್ತು, ಗಲಭೆಗಳನ್ನ ಮಾಡಬೇಕಾದಂತ ಸಂದರ್ಭದಲ್ಲಿ, ಟ್ರಕ್ಗಳಿಗೆ ಗಾಡಿಗಳಿಗೆ ಬೆಂಕಿ ಹಚ್ಚಿದಂತ ಸಂದರ್ಭದಲ್ಲಿ ನಮ್ಮ ಸರ್ಕಾರ ಸಂವೇದನಶೀಲತೆಯನ್ನ ತೋರಿಸಿ ರೈತರ ಜೊತೆ ಕೂತು ಮಾತಾಡಿ ಅವ್ರಿಗೆ ಆತ್ಮವಿಶ್ವಾಸ ಧೈರ್ಯ ತುಂಬಿಸಿ ಇವತ್ತು ಅವ್ರ ವಿಶ್ವಾಸನ ಗಳಿಸ್ಕೊಂಡು ನಡೆಸ್ಕೊಂಡು ಹೋಗ್ತಾ ಇದೆ ಸಭಾಧ್ಯಕ್ಷರೇ. ಅದೇ ಸಂವೇದನಾಶೀಲತೆ 2008ನೇ ಇಸ್ವಿಯಲ್ಲಿ ಗೊಬ್ಬರದ ಗಲಾಟೆ ಆದಂತ ಸಂದರ್ಭದಲ್ಲಿ ಆ ಸಂವೇದನಾಶೀಲತೆ ಎಲ್ಲಿತ್ತು ಅಂತೇಳಿ ಪ್ರಶ್ನೆ ಮಾಡಬೇಕಾಗುತ್ತೆ ಸಭಾಧ್ಯಕ್ಷರೇ ರೈತರ ಪರವಾಗಿ. ಸಭಾಧ್ಯಕ್ಷರೇ, ಇವತ್ತು ಅದೇ ತರದಲ್ಲಿ ನೋಡಿದ್ರೆ ಏನ್ ನಮ್ಮ ಸರ್ಕಾರ
ಶಕ್ತಿ ಯೋಜನೆ ಅಡಿಯಲ್ಲಿ ಹೆಣ್ಮಕ್ಳಿಗೆ ಇವತ್ತು ಬಸ್ಗಳಲ್ಲಿ ಉಚಿತವಾಗಿ ಪ್ರಯಾಣ ಮಾಡಕ್ಕೆ ಅವಕಾಶ ಮಾಡಿಕೊಡ್ತಾ ಇದೆ. ಅದರಿಂದ ಹೆಣ್ಮಕ್ಕಳ ಬಾಳುಗಳಲ್ಲಿ ಬದುಕುಗಳಲ್ಲಿ ಆಗಿರ್ತಕ್ಕಂಥ ಗಣನೀಯವಾದಂಥ ಬದಲಾವಣೆ ಇವತ್ತು ಸಂಶೋಧನೆ ಮಾಡಕ್ಕೆ ಹಲವಾರು ಸಂಸ್ಥೆಗಳು ಮುಂದೆ ಬಂದಿವೆ. ಗ್ರಾಮೀಣ ಪ್ರದೇಶಗಳಲ್ಲಿ ಹೆಣ್ಮಕ್ಕಳ ಗಳಿಕೆ ಸುಮಾರು 18% ಅಷ್ಟು ಹೆಣ್ಮಕ್ಳಿಗೆ ಉತ್ತಮ ಆದಾಯ ಗಳಿಕೆ ಆಗ್ತಾ ಇದೆ ಸಭಾಧ್ಯಕ್ಷರೇ. ಅದೇ ನಗರ ಭಾಗದಲ್ಲಿ 34% ಹೆಣ್ಮಕ್ಳಿಗೆ ಇನ್ನ ಉತ್ತಮವಾದಂಥ ಆದಾಯ ದೊರಕ್ತಾ ಇದೆ ಸಭಾಧ್ಯಕ್ಷರೇ. ಇದೆಲ್ಲದರ ಜೊತೆಗೆ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದಾಗಿಂದ 6,000 ಹೊಸ ಬಸ್ಸುಗಳನ್ನ ಬೇರೆ ಬೇರೆ ಸಾರಿಗೆ ಸಂಸ್ಥೆಗಳ ವತಿಯಿಂದ 6,000 ಹೊಸ ಬಸ್ಸುಗಳನ್ನ ಇವತ್ತು ಕರ್ನಾಟಕ ರಾಜ್ಯಕ್ಕೆ ನಾವು ಲೋಕಾರ್ಪಣೆ ಮಾಡಿದೀವಿ ಸಭಾಧ್ಯಕ್ಷರೇ. ಬರೀ 6,000 ಬಸ್ಸುಗಳಲ್ಲದೆ 5,900 ಹೊಸ ನೌಕರನ್ನು ಕೂಡ ನೇಮಕಾತಿ ಮಾಡಂತ ಕೆಲಸನ ಇವತ್ತು ನಮ್ಮ ಸರ್ಕಾರ ಮಾಡಿದೆ ಸಭಾಧ್ಯಕ್ಷರೇ. ಕಳೆದ ಸರ್ಕಾರಕ್ಕೆ ಹೋಲಿಕೆ ಮಾಡಿದ್ರೆ, ಬಿಜೆಪಿ ಸರ್ಕಾರಕ್ಕೆ ಹೋಲಿಕೆ ಮಾಡಿದ್ರೆ 2019ರಿಂದ 23ವರೆಗೂ 10,000 ನೇಮಕಾತಿ, ಹೊಸ ಮಾಹಿತಿ ಸಚಿವರು ಹೇಳ್ತಾ ಇರ್ತಕ್ಕಂಥದ್ದು 10,000 ಬಸ್ಸುಗಳನ್ನ ನೌಕರನ 10,000 ನೌಕರನ್ನ ಇವತ್ತು ನೇಮಕಾತಿ ಮಾಡಿಕೊಂಡು 6,000 ನೂತನ ಬಸ್ಸುಗಳನ್ನ ಕೊಟ್ಟಿರ್ತಕ್ಕಂಥದ್ದು ಅತ್ಯಂತ ದೊಡ್ಡ ಸಾಧನೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಪೂರ್ತಿ ಇದು 2.5 ವರ್ಷದ ನಮ್ಮ ಸಾಧನೆ ಆದಿದ್ರೆ ಬಿಜೆಪಿ ಪೂರ್ತಿ ಸರ್ಕಾರದ ಅವಧಿಯಲ್ಲಿ 2,832 ಬಸ್ನ ಮಾತ್ರ ತಗೊಂಡಿದ್ದು. ಅದು ಕೂಡ ಯಾವ್ದಂತ ಹೇಳಿದ್ರೆ ಸಮ್ಮಿಶ್ರ ಸರ್ಕಾರದಲ್ಲಿ ಕೊಟ್ಟಂತ ಆದೇಶದ ಮೇಲೆ ಈ 2,283 ಬಸ್ಸುಗಳನ್ನ ತಗೊಂಡಿರ್ತಕ್ಕಂಥದ್ದು ಸಭಾಧ್ಯಕ್ಷರೇ. ಈ ಎಲ್ಲ ಪ್ರಗತಿಗಳು ನಮ್ಮ ಸರ್ಕಾರ ಮಾಡಿರ್ತಕ್ಕಂಥ ಅತ್ಯಂತ ದೊಡ್ಡ ಸಾಧನೆ ಅಂತ ಹೇಳಕ್ ಬಯಸ್ತೀನಿ ಸಭಾಧ್ಯಕ್ಷರೇ. ಮಾತಾಡಬೇಕಾದಂತ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಎಲ್ಲೋ ಅಳಿ ತಪ್ಪಿದೆ, ಹಾದಿ ತಪ್ಪಿದೆ ಅಂತ ಮಾತು ಪದೇ ಪದೇ ನಮಗೆ ಕೇಳಿ ಬರುತ್ತೆ ಸಭಾಧ್ಯಕ್ಷರೇ. ವಿಶೇಷವಾಗಿ ನಾವು ಎಲ್ಲಿ ಕೇಳ್ತೀವಿ ಅಂತಂದ್ರೆ ಮನೆಗಳ ವಿಷಯ ಬರಬೇಕಾದಾಗ, ಮನೆಗಳ ಸಂಖ್ಯೆ ಎಷ್ಟು ಕೊಟ್ಟಿದೀವಿ ಅಂತ ಬಂದಾಗ ಈ ಒಂದು ಚರ್ಚೆ ಪದೇ ಪದೇ ಬರ್ತದೆ, ನಿಮ್ ಸರ್ಕಾರ ಮನೆಗಳು ಕೊಟ್ಟಿಲ್ಲ ಅಂತ ಹೇಳಿ. ಸನ್ಮಾನ್ಯ ಸಭಾಧ್ಯಕ್ಷರೇ, 2013ರಿಂದ 18ರ ಮಧ್ಯೆ ಸಿದ್ದರಾಮಯ್ಯ ಅವರ ಮೊದಲನೇ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ 14,50,663 ಮನೆಗಳನ್ನ ಬಡ ಕುಟುಂಬಗಳಿಗೆ ಕೊಟ್ಟಂತ ಶ್ರೇಯಸ್ಸು ಕೀರ್ತಿ ನಮ್ದಾಗಿದೆ ಸಭಾಧ್ಯಕ್ಷರೇ. ಅದೇ ಬಿಜೆಪಿ ಅವರು ಅಧಿಕಾರದಲ್ಲಿದ್ದಂತ ಸಂದರ್ಭದಲ್ಲಿ 2019-23ರ ಮಧ್ಯೆ ಬಡವರಿಗೆ ಕೊಟ್ಟಂತ ಮನೆ ಪೂರ್ತಿ ಮಾಡಿದಂತ ಮನೆಗಳ ಸಂಖ್ಯೆ ಎಷ್ಟು ಅಂತಂದ್ರೆ 5,75,059 ಮನೆ ಮಾತ್ರ. ಆದ್ರೆ ಸಭಾಧ್ಯಕ್ಷರೇ, ಇದ್ರಲ್ಲಿ ಒಂದಂಶ ಏನ್ ಗಮನಿಸಬೇಕು ಅಂತಂದ್ರೆ, ಮನೆ ಅದನ್ನೇ ಹೇಳ್ತೀನಿ, ಕೇಳಿಸ್ಕೊ, ಸ್ವಲ್ಪ ಹುಷಾರಾಗಿ ಕೇಳಿಸ್ಕೊ, ಮಾಡಬೇಡಿ, ಕನ್ಕ್ಲೂಡ್ ಮಾಡಿ. ಶರತ್ ಬೇರೆ ಮಾತಾಡಲಿಕ್ಕೆ ವಿಜಯೇಂದ್ರ ನೆಕ್ಸ್ಟ್ ಹೇಳಿದ್ರಲ್ಲ, ಅದಕ್ಕೆ ಮಾನ್ಯ ಮುಖ್ಯಮಂತ್ರಿ ಉತ್ತರ ಕೂಡ ಕೊಡ್ತಾರೆ. ಸಭಾಧ್ಯಕ್ಷರೇ, ನನಗೆ ಇಲ್ಲಿ ಮಾತಾಡಿ ಸಿಗ್ತದೆ ಮನೆ ಇಲ್ಲ ಇನ್ನೊಂದು 10 ನಿಮಿಷದಲ್ಲಿ ಕನ್ಕ್ಲೂಡ್ ಮಾಡ್ತೀನಿ ಸಭಾಧ್ಯಕ್ಷರೇ. ಅದು ಬೇಗ ಫಿನಿಶ್ ಮಾಡಿ. ಇದರಲ್ಲಿ ವ್ಯತ್ಯಾಸ ಆಗಿದ್ದು ಏನಂದ್ರೆ ಸಭಾಧ್ಯಕ್ಷರೇ, 2019-23ರ ಮಧ್ಯೆ ಮನೆಗಳನ್ನ ಎಷ್ಟು ಈ ಸರ್ಕಾರ ಅದಕ್ಕೆ ಬೇಕಾದಂತ ಬಜೆಟ್ ಅಲೋಕೇಶನ್ ಮಾಡದೆ ಎಷ್ಟು ಮನೆಗಳನ್ನ ರಿಲೀಸ್ ಮಾಡಿದಂದ್ರೆ 17,071 ಮನೆಗಳನ್ನ 17,71,000 ಮನೆಗಳನ್ನ ಬಿಡುಗಡೆ ಮಾಡಿ, ಅದರ ಪೈಕಿ ಬರೀ 5,70,000 ಮನೆಗಳನ್ನ ಮಾತ್ರ ಮುಗಿಸಿ ಉಳಿಸ್ಬಿಟ್ಟು ಹೋದಂತ ಮನೆಗಳ ಸಂಖ್ಯೆ ಎಷ್ಟು ಅಂತಂದ್ರೆ 12 ಲಕ್ಷ ಮನೆಗಳನ್ನ ಇವತ್ತು ಉಳಿಸೋದ್ರು ಸಭಾಧ್ಯಕ್ಷರೇ. ನಿಮ್ಮ ಸರ್ಕಾರ ಎಷ್ಟು ಮನೆಗಳನ್ನ ಕರ್ಟೈಲ್ಮೆಂಟ್ ಮಾಡಿದೆ? ಇವತ್ತು ಕೊಡದೆ ಹೋಗಿದ್ದಾರೆ ಸಭಾಧ್ಯಕ್ಷರೇ. ಇವತ್ತು ಆ 12 ಲಕ್ಷ ಮನೆಗಳ ಪೈಕಿ 9,89,000 ರಾಜ್ಯ ಸರ್ಕಾರದ ಮನೆಗಳಾದ್ರೆ 2,11,000 ಮನೆ ಕೇಂದ್ರ ಸರ್ಕಾರದ ಪಾಲಾಗಿದೆ ಸಭಾಧ್ಯಕ್ಷರೇ. ಇವತ್ತು ಇವರು ಮುಟ್ಟಿಸಿದಂತ ಪಾಪದ ಕೂಸುಗಳನ್ನ ಸಾಕಂತದ್ದು ನಮ್ ಜವಾಬ್ದಾರಿಯಾಗಿದೆ ಸಭಾಧ್ಯಕ್ಷರೇ. ಆ ಒಂದು ನಿಟ್ಟಿನಲ್ಲಿ 100ಕ್ಕೆ 100 ಸತ್ಯ, ಸಾಕಂತದ್ದು ನಮ್ ಜವಾಬ್ದಾರಿ ಇವತ್ತಾಗಿದೆ ಸಭಾಧ್ಯಕ್ಷರೇ. ಅಳಿ ನಾವು ತಪ್ಪಿದ್ದಲ್ಲ, ಅಳಿ ತಪ್ಪಿದ್ದಲ್ಲಿ. ಆದ್ರಿಂದ ಸಭಾಧ್ಯಕ್ಷರೇ, ಇವತ್ತು ಮನೆಗಳ ವಿಚಾರದಲ್ಲಿ ಇದಾಗಿದ್ರೆ ನೆಕ್ಸ್ಟ್ ವಿಜಯೇಂದ್ರ ಸಭಾಧ್ಯಕ್ಷರೇ, ಕನ್ಕ್ಲೂಡ್. ನಮ್ಮ ವಸತಿ ಶಾಲೆಗಳಾಗಿರ್ಬೋದು, ಹಿಂದುಳಿದ ವರ್ಗಗಳ ಇಲಾಖೆಯಲ್ಲಿ ನಾವು ಎಷ್ಟು ವಸತಿ ಶಾಲೆಗಳನ್ನ
ಎಷ್ಟು ವಸತಿ ನಿಲಯಗಳನ್ನ ಕೊಟ್ಟಿದ್ದೀವಿ ಅಂತಂದ್ರೆ 2 ವರ್ಷದಲ್ಲಿ ಹಿಂದುಳಿದ ವರ್ಗಗಳಿಗೆ 84 ಕೊಟ್ಟಿದ್ದೀವಿ. ಇವ್ರ ಸರ್ಕಾರ ಪೂರ್ತಿ ಅವಧಿಯಲ್ಲಿ ಕೊಟ್ಟಿದ್ದು 67 ಮಾತ್ರ. ಹಾಸ್ಟೆಲ್ಗಳ ಸಂಖ್ಯೆ ತಗೊಳ್ಳಿ. ಓಕೆ, ಅದೇ ತರದಲ್ಲಿ ಮುಗಿಸ್ತಾ ಬಂದ್ರೆ ಸಭಾಧ್ಯಕ್ಷರೇ, ಒಂದ್ ಮಾತು ನಾನು ಹೇಳಕ್ ಬಯಸ್ತೀನಿ ಸಭಾಧ್ಯಕ್ಷರೇ, ಇವತ್ತು ದಿವಾಳಿ ಯಾವ ಸರ್ಕಾರ ಆಗಿದೆ ಅನ್ನೋದ್ರ ಬಗ್ಗೆ ನಾವು ಸ್ವಲ್ಪ ಆತ್ಮಾವಲೋಕನ ಮಾಡಬೇಕಾಗುತ್ತೆ ಸಭಾಧ್ಯಕ್ಷರೇ. ಕೇಂದ್ರ ಪುರಸ್ಕೃತ ಯೋಜನೆಗಳು UPA ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಆವರೇಜ್ ಮೇಲೆ ಸರಾಸರಿ ನೀವು ತಗೊಂಡ್ರೆ 75 ಭಾಗ ಕೇಂದ್ರ ಸರ್ಕಾರದ ಪಾಲಾಗಿದ್ರೆ 25 ಭಾಗ ರಾಜ್ಯ ಸರ್ಕಾರದ ಪಾಲಾಗಿತ್ತು. ಕೋರ್ ಆಫ್ ದ ಕೋರ್ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ಸ್ ಅಲ್ಲಿ 90% ಕೇಂದ್ರ ಸರ್ಕಾರದ್ದಾಗಿದ್ರೆ 10% ಮಾತ್ರ ರಾಜ್ಯ ಸರ್ಕಾರದ್ದಾಗಿತ್ತು ಸಭಾಧ್ಯಕ್ಷರೇ. ಇವತ್ತು NDA ಸರ್ಕಾರ ಬಂದಾಗಿಂದ ಸರಾಸರಿ ಯಾವ ತರ ಆಗಿತ್ತಂತಂದ್ರೆ 60 ಭಾಗ ಕೇಂದ್ರ ಸರ್ಕಾರದ್ದು, 40 ಭಾಗ ರಾಜ್ಯ ಸರ್ಕಾರದಂದ್ರೆ ಹೊರೆಗಳನ್ನೆಲ್ಲ ಕೇಂದ್ರ ಸರ್ಕಾರದ ಹೊರೆನ ತೆಗೆದು ರಾಜ್ಯ ಸರ್ಕಾರಗಳ ಮೇಲೆ ಹೇರ್ತಾ ಹೋಗ್ತಾ ಇರ್ತಕ್ಕಂಥದ್ದು ದಿವಾಳಿ ಆಗಿರ್ತಕ್ಕಂಥದ್ದು ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಅಂತೇಳಿ ಈ ಸಂದರ್ಭದಲ್ಲಿ ಪ್ರಶ್ನೆ ಮಾಡಬೇಕಾಗುತ್ತೆ ಸಭಾಧ್ಯಕ್ಷರೇ. ದಿವಾಳಿ ಆಗಿರ್ತಕ್ಕಂಥ ಕೇಂದ್ರ ಸರ್ಕಾರ ಇವತ್ತನ ಜವಾಬ್ದಾರಿನೆಲ್ಲಾನು ಕೂಡ ರಾಜ್ಯ ಸರ್ಕಾರಗಳ ಮೇಲೆ ಹೇರ್ತಾ ಹೋಗ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡಿದೀವಿ. ICDS ಯೋಜನೆ 1ರಲ್ಲಿ ಅಂಗನವಾಡಿಗಳು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಯೋಜನೆ ನೋಡಿ ಶರತ್, ಐ ವಿಲ್ ಕನ್ಕ್ಲೂಡ್. ಅಲ್ಲಲ್ಲ, ನಿಮ್ಗೆ ಹೇಳಲಿಕ್ಕೆ ಬಹಳಷ್ಟು ವಿಚಾರ ಇರಬಹುದು. ಮಾರ್ಚ್ ಅಲ್ಲಿ ಬಜೆಟ್ ಅಧಿವೇಶನ ಇದೆ, ಆಗ ಸ್ವಲ್ಪ ಇಟ್ಕೊಳ್ಳಿ ಅದಕ್ಕೆ ಕೂಡ. ಇಲ್ಲ, ಮುಗಿಸ್ತೀನಿ ಸಭಾಧ್ಯಕ್ಷರೇ. ಅದೇ ತರದಲ್ಲಿ ಏನಿವತ್ತು ಅಂಗನವಾಡಿಗಳ ICDS ಯೋಜನೆಯಲ್ಲಿ 90 ಭಾಗ ಕೇಂದ್ರ ಸರ್ಕಾರದ ಪಾಲಿತ್ತು, 10 ಭಾಗ ರಾಜ್ಯ ಸರ್ಕಾರದ ಪಾಲಿತ್ತು. NDA ಸರ್ಕಾರ ಬರ್ತಾ ಇದ್ದಂಗೆನೆ ಅದನ್ನ ಬದಲಾವಣೆ ಮಾಡಿ 60 ಭಾಗ ಕೇಂದ್ರದ್ದು, 40 ಭಾಗ ರಾಜ್ಯದ ಮಾಡಿತ್ತು. CDPOಗಳ ಸಂಬಳ ಎಲ್ಲ ಕೇಂದ್ರ ಸರ್ಕಾರದಿಂದ ಬರ್ತಾ ಇದ್ದನ್ನ ಕಟ್ ಮಾಡಿ ರಾಜ್ಯ ಸರ್ಕಾರಗಳ ಮೇಲೆ ಅದರ ಜವಾಬ್ದಾರಿನ ಹಾಕಿದ್ರು. ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇದ್ದೀವಿ ಮತ್ತೊಮ್ಮೆ ಈ ರೀತಿಯಾದಂತ ಹೇರಿಕೆನ ಇವತ್ತು ನಮ್ಮ ಮೇಲೆ ಮಾಡ್ತಾ ಇರ್ತಕ್ಕಂಥದ್ದು. ಮನ್ರೇಗಾ ಯೋಜನೆಯನ್ನ ಸ್ಥಗಿತಗೊಳಿಸಿ ಹೊಸ VB ಜೀರಾಮ್ಜೀನ್ ಅಂತ ಯೋಜನೆಯನ್ನ ತಂದು ಮತ್ತೊಮ್ಮೆ 60 ಭಾಗ ಕೇಂದ್ರ ಸರ್ಕಾರದ ಪಾಲು, 40 ಭಾಗ ರಾಜ್ಯ ಸರ್ಕಾರದ ಪಾಲು ಅಂತಂದ್ರೆ ದಿವಾಳಿ ಆಗಿರ್ತಕ್ಕಂಥದ್ದು ಕೇಂದ್ರ ಸರ್ಕಾರ. ದಿವಾಳಿಯಾದಂತ ಕೇಂದ್ರ ಸರ್ಕಾರ ತನ್ನ ಎಲ್ಲಾ ಹೊರೆಗಳನ್ನ ರಾಜ್ಯ ಸರ್ಕಾರಗಳ ಮೇಲೆ ಹೊರೆಸಿ ರಾಜ್ಯ ಸರ್ಕಾರಗಳನ್ನ ಆರ್ಥಿಕ ಇಕ್ಕಟ್ಟಿಗೆ ಸಿಲುಕಂತ ಕೆಲಸನ ಇವತ್ತು ಕೇಂದ್ರ ಸರ್ಕಾರ ಮಾಡ್ತಾ ಇರತಕ್ಕಂಥದ್ದು ಅತ್ಯಂತ ಖಂಡನೀಯವಾದಂತದ್ದು ಸಭಾಧ್ಯಕ್ಷರೇ. ಕಡೆಯಲ್ಲಿ ಒಂದೇ ಒಂದು ಅಂಶನ ಹೇಳಿ ಸಭಾಧ್ಯಕ್ಷರೇ, ಕಡೆಯಲ್ಲಿ ಒಂದು ಅಂಶ ವಿಜೇಂದ್ರಣ್ಣ, ಕಡೆಯಲ್ಲಿ ಒಂದು ಅಂಶನ ಹೇಳಿ. ಇವತ್ತು ಏನ್ ತಾವ್ ಹೇಳ್ದಂಗೆ ಹಳಿ ಎಲ್ ತಪ್ಪಿತು ಅಂತಂದ್ರೆ ಹಳಿ ತಪ್ಪಿದ್ದು ವಿಷಯ ಇಲ್ಲ, ಅದನ್ನ ಹೇಳ್ತೀವಿ. ಹಳಿ ಎಲ್ ತಪ್ಪಿತು ಅಂತ ನಾವು ಹೇಳ್ತೀವಿ. ಹಳಿ ಎಲ್ ತಪ್ಪಿತು ಅಂತಂದ್ರೆ ಕಂಕ್ಲೂಡ್ ಮಾಡಿ. ಹಳಿ ತಪ್ಪಿದ್ದು ಇವತ್ತು ತಾವ್ ಹೇಳ್ತಾ ಇದ್ದಂಗೆ 2,64,000 ಕೋಟಿ ರೂಪಾಯಿಗಳ ಕಾಮಗಾರಿಗಳೇ, 2,70,695 crores ಕಾಮಗಾರಿಗಳಿಗೆ ಯಾವುದೇ ಒಂದು ಅನುದಾನ ನಿಗದಿಪಡಿಸದೆ ಇವ್ರು ಚಾಲನೆ ಕೊಟ್ಟು ಘೋಷಣೆ ಮಾಡಿ 2,70,695 ಕೋಟಿಗಳಷ್ಟು 4 ವರ್ಷದ ಅವಧಿಯಲ್ಲಿ ಯಾವುದೇ ಹೆಡ್ ಆಫ್ ಅಕೌಂಟ್ ಇಲ್ಲದೆ ಯಾವುದೇ ಹಣನ ನಿಗದಿಪಡಿಸದೆ ಘೋಷಣೆ ಮಾಡಿ ಇವ್ರು ಹೋದ್ರು ಸಭಾಧ್ಯಕ್ಷರು. ಅದರಲ್ಲಿ ಏನು ವಿಶೇಷ ಗಮನಿಸಬೇಕು ಅಂತಂದ್ರೆ ಮುಖ್ಯಮಂತ್ರಿಗಳ ವಿವೇಚನಾ ಕೋಟಾದಲ್ಲಿ ಈ 2,70,000 ಕೋಟಿಯಲ್ಲಿ 1,66,000 ಕೋಟಿ ರೂಪಾಯಿಗಳು ಮುಖ್ಯಮಂತ್ರಿಗಳ ವಿವೇಚನಾ ಕೋಟಾ ಅಡಿಯಲ್ಲಿ ಯಾವುದೇ ಒಂದು ಹೆಡ್ ಆಫ್ ಅಕೌಂಟ್ ಇಲ್ಲದೆ ಯಾವುದೇ ಒಂದು ಅಮೌಂಟ್ ಗೊತ್ತಿಲ್ಲ ಸರ್, ಹೇಳಿದಾನೆ ಹೇಳೋದಲ್ಲ. ಬ್ಯಾಲೆನ್ಸ್ ಬಿಲ್ಗಳು ನಮಗೆ ನಮಗೆ 78,000 ಕೋಟಿಗಳ ಬ್ಯಾಲೆನ್ಸ್ ಬಿಲ್ಗಳನ್ನ ಬಿಟ್ಟೋಗಿಲ್ಲ. ಅಳಿ ತಪ್ಪಿದ್ದಲ್ಲಿ ಸಭಾಧ್ಯಕ್ಷರೇ ಮಾಡಿದಂತ ಎಲ್ಲಾ ಪಾಪಗಳಿಗೆ ಪ್ರಾಯಶ್ಚಿತ ಮಾಡ್ತಾ ಇರ್ತಕ್ಕಂಥದ್ದು, ಸರಿದೂಗಿಸ್ತಾ ಇರ್ತಕ್ಕಂಥದ್ದು ಯಾವ್ದಂತಂದ್ರೆ ಸಿದ್ದರಾಮಯ್ಯ ಅವರ ಸರ್ಕಾರ, DK ಶಿವಕುಮಾರ್ ಅವರ ಸರ್ಕಾರ, ನಮ್ಮ ಕಾಂಗ್ರೆಸ್ ಸರ್ಕಾರ ಇದೆಲ್ಲವನ್ನು ಇದೆ ಸಭಾಧ್ಯಕ್ಷರೇ. ಕಡೆಗೆ ಕನ್ಕ್ಲೂಡ್ ಮಾಡ್ತೀನಿ, ಇನ್ನೇನಿಲ್ಲ. ವಿರೋಧ ಪಕ್ಷದವರು ಮಾತಾಡಿದಾಗ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಫಿನಿಶ್ ಇಟ್ ನೋಡಿ, ಸುರೇಶ್ ಕುಮಾರ್ ಅವ್ರಿಗೆ ಮಾತಾಡಲಿಕ್ಕೆ ತುಂಬಾ ಇತ್ತು, ಅದು ನಿಮ್ಗೆಲ್ಲ ಮಾತಾಡಲಿಕ್ಕೆ ಬೇಗ ಅವರು ಅದು ಶಾರ್ಟ್ ಮಾಡಿ ಕೊಟ್ಟು ನೀವು ಅರ್ಥ ಮಾಡಿಕೊಳ್ಬೇಕಲ್ಲ. ಇನ್ನು ಲಾಟ್ ಆಫ್ ಟೈಮ್ ಬೇರೆ ಇದೆ, ಇನ್ನು ಅನುಭವದ ಕೊರತೆ ಇದೆ ಸಭಾಧ್ಯಕ್ಷ. ಆಯ್ತು, ಸುಮ್ಮನೆ ಕೂತ್ಕೊಂಡು ಅನುಭವ ಜಾಸ್ತಿ ಆಗ್ತದೆ. ಲಾಸ್ಟ್ ಪಾಯಿಂಟ್ ಅಲ್ಲಿ ಕನ್ಕ್ಲೂಡ್ ಮಾಡ್ತೀನಿ ಸಭಾಧ್ಯಕ್ಷರೇ. ಇವತ್ತು ಸ್ಪಷ್ಟವಾಗಿ ವಿರೋಧ ಪಕ್ಷದವರು ನಾವು ಕೊಟ್ಟಿರ್ತಕ್ಕಂಥ ಗವರ್ನರ್ ಭಾಷಣನ ಓದಿಲ್ಲ ಅಂತ ನಾನಾದ್ರೂ ಭಾವಿಸ್ತೀನಿ. ಯಾಕಂದ್ರೆ ಫಸ್ಟ್ ಪ್ಯಾರಾಗ್ರಾಫ್ ಅಲ್ಲಿನೆ ಮೊದಲನೇ ಅನುಚ್ಛೇದದಲ್ಲಿನೇ ಸ್ಪಷ್ಟವಾಗಿದೆ, ಇಂಡಿಯಾ ಜಸ್ಟಿಸ್ ರಿಪೋರ್ಟ್ 2025 ಕರ್ನಾಟಕ ಹ್ಯಾಸ್ ಸೆಕ್ಯೂರ್ಡ್ ಫಸ್ಟ್ ಪ್ಲೇಸ್ ಅಮಂಗ್ ಕಂಟ್ರೀಸ್ ಮೀಡಿಯಂ ಅಂಡ್ ಲಾರ್ಜ್ ಸ್ಟೇಟ್ಸ್ ಇನ್ ಪೊಲೀಸಿಂಗ್ ಅಂಡ್ ಜಸ್ಟಿಸ್ ಡೆಲಿವರಿ ಸಿಸ್ಟಮ್ಸ್.
ಹಂಗಂತಂದ್ರೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆಗೆ ನಾವು ಕೊಟ್ಕೊಳ್ತಾ ಇರ್ತಕ್ಕಂಥ ಸರ್ಟಿಫಿಕೇಟ್ ಅಲ್ಲ ಸಭಾಧ್ಯಕ್ಷರೇ. ಇವತ್ತು ಇಂಡಿಯನ್ ಜಸ್ಟಿಸ್ ರಿಪೋರ್ಟ್ 2025 ಅಲ್ಲಿ ಅವ್ರು ಕೊಟ್ಟಿರ್ತಕ್ಕಂಥ ವರದಿಯ ಪ್ರಕಾರವಾಗಿ ಕಾನೂನು ಸುವ್ಯವಸ್ಥೆ ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ಉತ್ತಮವಾಗಿದೆ. ಇವತ್ತು ವಿಶೇಷವಾಗಿ ನೋಡ್ಬೇಕಂತಂದ್ರೆ ನಾನು ಒಂದ್ ಮಾತು ಸರಣಿ ಗಲಾಟೆ ಮಾಡಿದೆ. ಅತ್ಯುತ್ತಮವಾದಂತ ರಾಜ್ಯ ಸರ್ಕಾರ ಅಭಿವೃದ್ಧಿ ಮಾಡಿದೆ. ಧನ್ಯವಾದಗಳನ್ನ ತಮಗೆ ನಾನು ಬಯಸ್ತೀನಿ ಸಭಾಧ್ಯಕ್ಷರೇ.